ಟೂ ವೀಲರ್ ಶೋರೂಮ್ದಾಗ ನಡೆಯೋ ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ಕೇಳ್ರಿ. ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ಬ ಒಂದು ಸ್ಕೂಟಿ ತಗೊಳಕ ಶೋರೂಮಿಗೆ ಹೋದ. ಅಲ್ಲೇ ಅವನಿಗೆ ಗಾಡಿನೂ ಇಷ್ಟ ಆತ. ಆಮೇಲೆ ಅವನ್ ಲೋನ್ ಬಗ್ಗೆ ಶೋರೂಮ್ ಅವ್ರಿಗೆ ಕೇಳ್ದ. ಶೋರೂಮ್ ಅವ್ರ ಅಂದ್ರೆ 8% ಇಂಟ್ರೆಸ್ಟ್ ಅಂತ ಹೇಳಿ. ಅದು ಕೇಳಿದಾಗಂತೂ ಅವ ಫುಲ್ ಖುಷಿಯಾಗಿ ಗಾಡಿ ತಗೊಳಕ ರೆಡಿ ಆಗಿದ್ದ. ಅವಾಗ ಅವನಿಗೊಂದು ಡೌಟ್ ಬಂತು. ಅವಾಗ ಶೋರೂಮ್ ಅವರಿಗೆ ಡೀಟೇಲ್ ಆಗಿ ಕೇಳಿದಾಗ ಅವನಿಗೆ ವಿಷಯ ಗೊತ್ತಾದ. ಶೋರೂಮ್ ಅವರು ಅವನಿಗೆ ಹೇಳಿದ್ದ 8% ಫ್ಲಾಟ್ ಇಂಟ್ರೆಸ್ಟ್ ರೇಟ್. ಅಂದ್ರೆ ನಾವೆಲ್ಲ ನಾರ್ಮಲಿ ಲೋನ್ ತಗೋಬೇಕಾದ್ರೆ ಡಿಮಿನಿಷಿಂಗ್ ಇಂಟ್ರೆಸ್ಟ್ ರೇಟ್ ಒಳಗೆ ತಗೋತೇವಿ. ಆದ್ರೆ ಈ ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನೀವು ಡಬಲ್ ಇಂಟ್ರೆಸ್ಟ್ ಪೇ ಮಾಡೋಕಾಕೈತಿ. ಅದಕ್ಕೆ ನಾನು ನಿಮ್ಗೆ ಇದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜ್ ನ ಫಾಲೋ ಮಾಡಿ ಇಟ್ಕೊರಿ. ಈ ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಲೋನ್ ಮುಗಿಯೋತನ ನೀವು ಲೋನ್ ತಗೊಂಡಿದ್ದ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಪೇ ಮಾಡ್ತಾ ಹೋಗ್ಬೇಕು. ಆದ್ರೆ ಈ ಡಿಮಿನಿಷಿಂಗ್ ರೇಟ್ ಒಳಗೆ ನಾವು ಲೋನ್ ಪೇ ಮಾಡ್ತಾ ಹೋದಂಗ ಬಾಕಿ ಇರೋ ಪ್ರಿನ್ಸಿಪಲ್ ಮೇಲೆ ಇಂಟ್ರೆಸ್ಟ್ ಪೇ ಮಾಡಿದ್ರೆ ಸಾಕು. ಈಗ ಒಂದು ಎಕ್ಸಾಂಪಲ್ ನೋಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ಈಗ ಒಂದು 2 lakh rupees ಲೋನ್ 8.5% ಇಂಟ್ರೆಸ್ಟ್ ಒಳಗೆ 5 years ತಗೊಂಡ್ರೆ ಅದು ನಾವು ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಒಳಗಾದ್ರೆ ಆಲ್ಮೋಸ್ಟ್ 85,000 rupees ಇಂಟ್ರೆಸ್ಟ್ ಪೇ ಮಾಡೋಕಾಗೈತಿ. ಅದೇ ನಾವು ಡಿಮಿನಿಷಿಂಗ್ ಇಂಟ್ರೆಸ್ಟ್ ರೇಟ್ ಒಳಗಾದ್ರೆ ಆಲ್ಮೋಸ್ಟ್ 45,000 rupees ಅಷ್ಟೇ ಇಂಟ್ರೆಸ್ಟ್ ಪೇ ಮಾಡಿದ್ರೆ ಸಾಕು. ಅಂದ್ರೆ ಆಲ್ಮೋಸ್ಟ್ ಡಬಲ್ ಇಂಟ್ರೆಸ್ಟ್ ನಾವು ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಒಳಗೆ ಪೇ ಮಾಡೋಕಾಗೈತಿ. ಅಂದ್ರೆ ಎಕ್ಸಾಕ್ಟ್ಲಿ 8% ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಆಲ್ಮೋಸ್ಟ್ 15% ಡಿಮಿನಿಷಿಂಗ್ ಇಂಟ್ರೆಸ್ಟ್ ರೇಟಿಗೆ ಈಕ್ವಲ್ ಆಕೈತಿ. ಈಗ ಲೋನ್ ತಗೊಂಡಿರೋ ಮತ್ತು ತಗೊಳಕಿರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ.